ಶ್ರೀನಿವಾಸಪುರ ಕರ್ನಾಟಕ ಆಂಧ್ರ ಗಡಿ ಭಾಗದಲ್ಲಿ ಆಂಧ್ರದ ಗಡಿ ಎಂದು ನಮೂದಿಸಿರುವ ಕಿಲೋಮೀಟರ್ ಕಲ್ಲಿನ ವಿಚಾರ ಇದೀಗ ಭಾರೀ ವಿವಾದಕ್ಕೆ ಕಾರಣವಾಗಿದೆ. ಶ್ರೀನಿವಾಸಪುರ ತಾಲೂಕಿನ ರಾಯಲ್ಪಾಡು ಹೋಬಳಿಯ ಮರಸನಪಲ್ಲಿ ಗ್ರಾಮದ ಬಳಿ ಕರ್ನಾಟಕದ ಗಡಿಯೊಳಗೆ ಆಂಧ್ರದ ಗಡಿ ಎಂದು ನಮೂದಿಸಿರುವ ಕಿಲೋಮೀಟರ್ ಕಲ್ಲು ನೆಟ್ಟಿರುವ ಆರೋಪಕ್ಕೆ ಸಂಬಂಧಿಸಿದಂತೆ ಕನ್ನಡಪರ, ಪ್ರಗತಿಪರ ಹಾಗೂ ರೈತಪರ ಸಂಘಟನೆಗಳು ಮತ್ತು ಗ್ರಾಮಸ್ಥರು ಭಾರೀ ಪ್ರತಿಭಟನೆ ನಡೆಸಿದರು. ಬೈರಗಾನಪಲ್ಲಿ ಗ್ರಾಮ ಪಂಚಾಯಿತಿಯಿಂದ ನಾಡಧ್ವಜ ಹಿಡಿದು ಬೈಕ್ಗಳಲ್ಲಿ ಮೆರವಣಿಗೆ ನಡೆಸಿದ ಪ್ರತಿಭಟನಾಕಾರರು ವಿವಾದದ ಕಲ್ಲು ನೆಡಲಾಗಿದ್ದ ಸ್ಥಳಕ್ಕೆ ತೆರಳಿ ಆಕ್ರೋಶ ವ್ಯಕ್ತಪಡಿಸಿದರು. ಆದರೆ ಸ್ಥಳಕ್ಕೆ ತೆರಳಿದಾಗ ಕಲ್ಲು ಕಾಣಿಸದಿದ್ದು ರಾತ್ರೋರಾತ್ರಿ ಕಲ್ಲನ್ನ ಕಿತ್ತು ಭೂಮಿಯಲ್ಲಿ ಬಚ್ಚಿಟ್ಟಿದ್ದಾರೆ ಎಂದು ಆರೋಪಿಸಿದರು. ಬಳಿಕ ಪೊಲೀಸ್ ಹಾಗೂ ಕಂದಾಯ ಅಧಿಕಾರಿಗಳ ಸಮ್ಮುಖದಲ್ಲಿ ಕಲ್ಲನ್ನು ಹೊರತೆಗೆದು ಪರಿಶೀಲಿಸಿದಾಗ ಆಂಧ್ರದ ಗಡಿ ಎಂಬ ಬರಹ ಕಂಡುಬಂದಿತು. ಕೆಪಿಆರ್ಎಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪಿಆರ್ ನವೀನ್ ಕುಮಾರ್, ನವಕರ್ನಾಟಕ ಸ್ವಾಭಿಮಾನ ವೇದಿಕೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸಾದಿಕ್ ಅಹಮದ್, ಎಸ್ಎಂ ಹಾಗೂ ರಾಜ್ಯಾಧ್ಯಕ್ಷ ಎಚ್ಎಂ ರಾಮಾಂಜನಪ್ಪ ಸೇರಿದಂತೆ ಮುಖಂಡರು ಮಾತನಾಡಿ, ಕಲ್ಲನ್ನು ಯಾರು ನೆಟ್ಟರು, ಯಾರ ಪ್ರೇರಣೆಯಿಂದ ನೆಡಲಾಗಿದೆ ಮತ್ತು ನಂತರ ಯಾರು ಕಿತ್ತು ಬಚ್ಚಿಟ್ಟರು ಎಂಬುದರ ಕುರಿತು ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಕರ್ನಾಟಕ ಆಂಧ್ರ ಗಡಿ ಭಾಗದ ಜನರು ಹಲವು ದಶಕಗಳಿಂದ ಸಹೋದರತ್ವದಿಂದ ಬದುಕುತ್ತಿದ್ದು, ಯಾವುದೇ ಕಾರಣಕ್ಕೂ ಸೌಹಾರ್ದತೆಗೆ ಧಕ್ಕೆ ಉಂಟಾಗಬಾರದು ಎಂದು ಒತ್ತಾಯಿಸಿದರು. ಪ್ರತಿಭಟನೆಯ ವೇಳೆ ಗಡಿ ಪ್ರದೇಶದಲ್ಲಿ ನಾಡಧ್ವಜ ನೆಟ್ಟು ಕನ್ನಡ ನಾಡಿನ ಪರವಾಗಿ ಜಯಘೋಷ ಕೂಗಲಾಯಿತು. ಸ್ಥಳದಲ್ಲಿ ಪೊಲೀಸರು ಬಿಗಿ ಬಂದೋಬಸ್ತ್ ಕಲ್ಪಿಸಿದರು. ಮರಸನಪಲ್ಲಿ ಗಡಿಯ ಕಲ್ಲಿನ ಸತ್ಯಾಸತ್ಯತೆ ಕುರಿತು ಅಧಿಕಾರಿಗಳು ಶೀಘ್ರ ತನಿಖೆ ನಡೆಸಿ ಗಡಿ ಗುರುತನ್ನ ಸ್ಪಷ್ಟಪಡಿಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂಬುದು ಪ್ರತಿಭಟನಾಕಾರರ ಪ್ರಮುಖ ಒತ್ತಾಯವಾಗಿದೆ. ನನ್ನ ಹೆಸರು ಸಾದಿಕ್ ಅಹಮದ್ ಅಂತ, ನವಕರ್ನಾಟಕ ಸ್ವಾಭಿಮಾನ ವೇದಿಕೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಮಾಧ್ಯಮ ಮಿತ್ರರ ಸಹಕಾರದಿಂದ ಮತ್ತು ಇಲ್ಲಿ ಹಳ್ಳಿಯ ಜನರ ಸಹಕಾರದಿಂದ ನಮಗೆ ಬುಧವಾರ ಮಾಹಿತಿ ಸಿಕ್ಕಿತು ಈ ಥರ ಆಗಿದೆ ಅಂತ. ಅದು ಸಿಕ್ಕಿದ ನಂತರ ನಾವು ಶುಕ್ರವಾರ ಒಂದು ಪ್ರೆಸ್ ಮೀಟ್ ಮಾಡಿದ್ವಿ ಮತ್ತು ಶನಿವಾರ ಇಲ್ಲಿ ಬಂದು ಪರಿಶೀಲನೆ ಮಾಡಿದಾಗ ನಮಗೆ ತಪ್ಪು ಕಂಡು ಬಂತು. ಗ್ರಾಮಸ್ಥರ ಸಹಕಾರ ನಮಗಿದೆ ಅಂತ ನಮಗೆ ಕಾಣಿಸ್ತು. ಇಲ್ಲಿ ಬಂದಾಗ ಮತ್ತು ಇಂಜಿನಿಯರ್ಸ್ಗಳೆಲ್ಲರೂ ಬಂದರು. ನಮ್ಮ ಕೆಲಸದ ಮೇಲೆ ಅಲ್ಲ, ನಮ್ಮ ಗಡಿ ಭಾಗದ ಇದು ಗುರುತಿನ ಸಂಖ್ಯೆ ಇದೆ, ಭೂಭಾಗಕ್ಕೆ ಗುರುತಿಗಾಗಿ ಅದು ಅಳವಡಿಸುವ ಕಲ್ಲು, ಅದನ್ನು ಯಾವ ಕುಮ್ಮಕ್ಕಿನಿಂದ ಯಾವ ಉದ್ದೇಶದಿಂದ ತಂದು ಹಾಕಿದ್ದಾರೋ ಅದು ನಮ್ಗೆ ಗೊತ್ತಿಲ್ಲ. ಅದು ಯಾರು ಹಾಕಿದ್ದಾರೋ ಅದು ಸಹ ನಮ್ಗೆ ಗೊತ್ತಿಲ್ಲ. ಇದು ಹಾಕಿದವರಿಗೆ ಮತ್ತು ಅದಕ್ಕೆ ಕುಮ್ಮಕ್ಕು ನೀಡಿದವರಿಗೆ ತಕ್ಕ ಶಿಕ್ಷೆಯಾಗಬೇಕು ಎಂಬುದೇ ನಮ್ಮ ಉದ್ದೇಶ. ಇವಾಗ ಕಾವೇರಿ ನದಿ ವಿಷಯದಲ್ಲಿ ಬಂದ್ರೆ, ತಮಿಳುನಾಡು ಬರಗಾಲ ಬಂದಿದೆ, ನೀರಿಲ್ಲ ಅಂತ ನಾವು ಕರುಣೆ ತೋರಿಸಿದಾಗ ಇವಾಗ ಅವರೇ ನಮ್ಮ ಕುತ್ತಿಗೆ ಮೇಲೆ ಕತ್ತಿ ಮಸಿಯುವ ಪರಿಸ್ಥಿತಿ ಬಂದಿದೆ. ಇವಾಗ ಹಾಗೆ ಒಂದು ಅರ್ಧ ಕಿಲೋಮೀಟರ್ 1 ಕಿಲೋಮೀಟರ್ ಆಂಧ್ರ ಗಡಿ ಇರುವುದರಿಂದ ಈ ರೀತಿ ಸಾಮರಸ್ಯವನ್ನು ಹಾಳು ಮಾಡಲು ಪ್ರಯತ್ನಿಸುತ್ತಿರುವ ಕಿಡಿಗೇಡಿಗಳಿಗೆ ನಾನು ಹೇಳಕ್ ಇಷ್ಟಪಡ್ತೇನೆ. ಈ ತರ ಅನ್ಯೋನ್ಯವಾಗಿ ಜೀವನ ಮಾಡೋದು, ಇರುವುದು 4 ದಿವಸ ಜೀವನ ಮಾಡಿದಿರ ದ್ವೇಷ ಹಬ್ಬಿಸೋ ಕೆಲಸವನ್ನು ಮಾಡಬಾರದು. ಹೊಲವೇ ಎದ್ದು ಬೇಲಿಯ ಎದ್ದು ಹೊಲವನ್ನು ಮೇಯ್ದ ಹಾಗೆ ಈ ರೀತಿ ಮಾಡುವುದಿಲ್ಲ. ಇದನ್ನು ಖಂಡಿಸುತ್ತಾ ನಾನು ಇದು ತಾಲೂಕಿನ ಎಲ್ಲಾ ದಂಡಾಧಿಕಾರಿಗಳು ಹಾಗೂ ಅಧಿಕಾರಿಗಳು ಎಲ್ಲರೂ ಒಟ್ಟಿಗೆ ಸೇರಿ ಈ ಕೆಲಸ ಮಾಡಿರೋ, ಕುಮ್ಮಕ್ಕು ನೀಡಿರೋರಿಗೆ ಮತ್ತು ತಪ್ಪು ಮಾಡಿರೋರಿಗೆ ತಕ್ಕ ಶಿಕ್ಷೆ ನೀಡಬೇಕೆಂದು ನಾನು ಮಾಧ್ಯಮ ಮಿತ್ರರ ಮುಖಾಂತರ ಹೇಳಕ್ ಇಷ್ಟಪಡ್ತೇನೆ. ಶ್ರೀನಿವಾಸಪುರ ತಾಲೂಕಿನ ರಾಯಲ್ಪಾಡು ಹೋಬಳಿಯ ಬೈರಗಾನಪಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತ ಮರಸನಪಲ್ಲಿ ಮತ್ತು ಆಂಧ್ರ ಪ್ರದೇಶದ ನಮ್ಮ ಕರ್ನಾಟಕದ ಗಡಿ ಭಾಗದಲ್ಲಿರ್ತಕ್ಕಂಥ ಬೂಶ್ಪಲ್ಲಿ, ಈ ಮರಸನಪಲ್ಲಿ ಬೂಶ್ಪಲ್ಲಿ ಮಧ್ಯೆ 2.5 ಕಿಲೋಮೀಟರ್ ದೂರ ಬರುತ್ತೆ ಇದು. ಈಗ ನಾವಿರ್ತಕ್ಕಂಥ ಜಾಗ ಮರಸನಪಲ್ಲಿಯಿಂದ 1 ಕಿಲೋಮೀಟರ್ ದೂರದಲ್ಲಿದ್ದೀವಿ. ಇಲ್ಲಿ ರಸ್ತೆ ಅಗಲೀಕರಣ ಕೆಲಸ ಆಗಿದೆ. ರಸ್ತೆ ಅಗಲೀಕರಣ ಮಾಡಿದಂಥ ಸಂದರ್ಭದಲ್ಲಿ ಇಲ್ಲಿ ಒಂದು ಕಲ್ಲನ್ನ ನಾಟಿದ್ದಾರೆ. ಅದು ಆಂಧ್ರದ ಗಡಿ ಭಾಗದಲ್ಲಿ ಇರ್ತಕ್ಕಂಥ ಕಲ್ಲು. ಯಾಕಂತಂದ್ರೆ ಈಗಾಗಲೇ ತಾವೆಲ್ಲರೂ ಕೂಡ ನೋಡಿದ್ದೀರಿ, ಆ ಕಲ್ಲನ್ನ ತೆಗೆದಂತ ಸಂದರ್ಭದಲ್ಲಿ ಆಂಧ್ರ ಗಡಿ ಅಂತ ಹೆಸರು ಇದೆ, ಕನ್ನಡದಲ್ಲಿದೆ. ಅದು ಅಂದ್ರೆ ಬೈರಗಾನಪಲ್ಲಿಯಿಂದ
ಯಾರು ಈ ರಸ್ತೆ ಅಗಲೀಕರಣ ಮಾಡಿದ್ದಾರೆ ಅವರು ನಾಟಿದ್ದಾರೆ ಅಂತ ಹೇಳಿ ಇಲ್ಲಿ ಏನು ಮರ್ಸನ್ಪಲ್ಲಿ ಗ್ರಾಮಸ್ಥರೆಲ್ಲ ಕೂಡ ಹೇಳ್ತಾ ಇದ್ದಾರೆ. ಆಮೇಲೆ ಸುತ್ತಮುತ್ತಲ ಹಳ್ಳಿಗಳ ಜನ ಹೇಳ್ತಾ ಇದ್ದಾರೆ. 80 ವರ್ಷಗಳಾಯ್ತು ಇಲ್ಲಿ ಸ್ವಾತಂತ್ರ್ಯ ಬಂದು, ಹಿರಿಯರೆಲ್ಲ ಇದ್ದಾರೆ ಇಲ್ಲಿ ಸುಮಾರು ಜನ. 80 ವರ್ಷಗಳಿಂದ ಈ ಜಾಗದಲ್ಲಿ ಕಲ್ಲು ನಾಟಿರ್ಲಿಲ್ಲ. ಈಗ ಹೊಸದಾಗಿ ಯಾರು ಇಲ್ಲಿ ರಸ್ತೆ ಕೆಲಸ ಮಾಡಿದ್ದಾರೆ ಆ ಕಾಂಟ್ರಾಕ್ಟರ್ಗಳು ಮಾಡಿರ್ತಕ್ಕಂಥ ಕೆಲಸ ಅವ್ರು ಬಂದು ನಾಟಿದ್ದಾರೆ ಅಂತಕ್ಕಂಥದ್ದು. ನಮ್ಮ ಉದ್ದೇಶ ಇಷ್ಟೇ. ಈಗ ಬೂಸ್ಪಲ್ಲಿ ಅಂತಕ್ಕಂಥದ್ದು ಆಂಧ್ರ ಹಳ್ಳಿ ಇದೆ, ಮರಸನಪಲ್ಲಿ ಅಂತಕ್ಕಂಥದ್ದು ನಮ್ಮ ಕರ್ನಾಟಕದ ಹಳ್ಳಿ ಇದೆ. ಮಧ್ಯದಲ್ಲಿ 3 ಕಿಲೋಮೀಟರ್ ವ್ಯತ್ಯಾಸ ಇದೆ, 2.5 ಇಂದ 3 ಕಿಲೋಮೀಟರ್. ಇಲ್ಲಿ ನಾವು ಮಧ್ಯದಲ್ಲಿದ್ದೀವಿ. ಈ 2 ಗ್ರಾಮಗಳವರು ಕೂಡ ಅಣ್ಣ ತಮ್ಮಂದಿರ್ತಾರ, ಅಕ್ಕ ತಂಗಿಯರಿರ್ತಾರ, ಸಾಮರಸ್ಯದಿಂದ ಇಲ್ಲಿ ಬದುಕ್ತಾ ಇದ್ದಾರೆ. ಈ ಊರಿನವರು ಅಲ್ಲಿ ಕೆಲಸಗಳು ಮಾಡ್ಲಿಕ್ಕೆ ಹೋಗ್ತಾರೆ, ಆ ಗ್ರಾಮದವರು ಆಂಧ್ರದವರು ಇಲ್ಲಿ ಬಂದು ಕೆಲಸಗಳು ಮಾಡ್ತಾರೆ. ಅಣ್ಣ ತಮ್ಮಂದಿರ್ತಾರ, ಸಹೋದರತೆಯಿಂದ ಕೆಲಸ ಮಾಡ್ತಾ ಇದ್ದಾರೆ 80 ವರ್ಷಗಳಿಂದ. ಅದಕ್ಕೆ ಪೂರ್ವದಲ್ಲೂ ಕೂಡ ಹಿಂಗೆ ಜನ ಇದ್ದಿದ್ದು ಅಂತ ಹೇಳಿ ಈ ಇಲ್ಲಿನ ಹಿರಿಯರು ಮಾತಾಡ್ತಾ ಇದ್ದಾರೆ. ನಾವೆಲ್ಲ ಅವ್ರನ್ನೆಲ್ಲ ಕೇಳಿದ್ವಿ. ಆದ್ರೆ ಇವತ್ತು ಏನು ಇಲ್ಲಿ ಅಲಕಾ ಕೆಲಸ ನಡೆದಿದೆ, ಆ ಗಡಿ ಭಾಗದಲ್ಲಿ ಇರ್ತಕ್ಕಂಥ ಕಲ್ಲನ್ನ ತಂದು ಇಲ್ಲಿ ನಾಟುವಂತ ಉದ್ದೇಶ ಇಷ್ಟೇ. ಅವ್ರಿಗೇನು ಇಷ್ಟು ಕಿಲೋಮೀಟರ್ ಕೆಲಸ ಮಾಡ್ಬೇಕು ಅಂತ ಹೇಳಿ ಗುತ್ತಿಗೆದಾರಿಗೆ ಆರ್ಡರ್ ಮಾಡಿದ್ದಾರೆ. ಅವರು ಅಷ್ಟು ಮಾಡಿದಿರ ಕಡಿಮೆ ಕೆಲಸ ಮಾಡ್ಲಿಕ್ಕೆ, ಅದರಿಂದ ಹಣವನ್ನ ಲಪ್ಟಾಯಿಸಲಿಕ್ಕೆ, ಲೂಟಿ ಹೊಡಿಲಿಕ್ಕೆ ಇವತ್ತು ಕಾಂಟ್ರಾಕ್ಟರ್ಗಳು, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇಂಜಿನಿಯರ್ಗಳು ಮತ್ತೆ ನಮ್ಮ ಶ್ರೀನಿವಾಸಪುರ ತಾಲೂಕು ಈ ಭಾಗದಲ್ಲಿ ಬರುವಂತ ಜನಪ್ರತಿನಿಧಿಗಳು ಈ ಹಣವನ್ನ ಲೂಟಿ ಮಾಡ್ಲಿಕ್ಕೆ ಮಾಡಿರ್ತಕ್ಕಂಥ ಕೆಲಸದಿಂದ ಈ 2 ಹಳ್ಳಿಗಳ ಮಧ್ಯೆ ಸಾಮರಸ್ಯವನ್ನ ಇವತ್ತು ಹಾಳು ಮಾಡ್ಲಿಕ್ಕೆ ಹೊರಟಿದ್ದಾರೆ ಈ ಕಾಂಟ್ರಾಕ್ಟರ್ಗಳು, ಇಂಜಿನಿಯರ್ಗಳು. ಇನ್ನು ಮುಂದೆ ಈ 2 ಹಳ್ಳಿಗಳ ಮಧ್ಯೆ ಬರುವಂತ ಒಂದು ಈ ಸಾಮರಸ್ಯವನ್ನ ಕದಲಿಸಿ 2 ರಾಜ್ಯಗಳ ಮಧ್ಯೆ ಈ ಸಾಮರಸ್ಯವನ್ನ ಹಾಳು ಮಾಡ್ಲಿಕ್ಕೆ ಈ ಕಾಂಟ್ರಾಕ್ಟರ್ಗಳು, ಇಂಜಿನಿಯರ್ಗಳು ಕುಮ್ಮಕ್ಕಾಗಿದ್ದಾರೆ. ಅದಕ್ಕೆ ಬೆಂಬಲವನ್ನ ರಾಜಕಾರಣಿಗಳು ಕೊಡ್ತಾ ಇದ್ದಾರೆ. ಇವತ್ತು ನಾವು ಕನ್ನಡ ಪರ ಮತ್ತು ರೈತ ಪರ ಹೋರಾಟಗಾರರು ಒಟ್ಟಾಗಿ ಇಲ್ಲಿ ಬಂದಿದ್ದೀವಿ. ಈ ಹಳ್ಳಿಗಳ ಗ್ರಾಮಸ್ಥರು ಇಲ್ಲಿ ಬಂದಿದ್ದಾರೆ. ನಾವು ವಿನಂತಿ ಮಾಡ್ತಾ ಇದ್ದೀವಿ, ಈ ಎಂದೂ ಕೂಡ ಆಂಧ್ರ ಮತ್ತು ಕರ್ನಾಟಕದ ಗಡಿ ಭಾಗದಲ್ಲಿ ಸಾಮರಸ್ಯಕ್ಕೆ ತೊಂದರೆ ಆಗಿಲ್ಲ, ಇನ್ನೂ ಕೂಡ ಆಗಬಾರ್ದು ಅಂತಂದ್ರೆ ಈ ಜನಪ್ರತಿನಿಧಿಗಳು, ಕಾಂಟ್ರಾಕ್ಟರ್ಗಳು ಮತ್ತೆ ಇಂಜಿನಿಯರ್ಗಳು ಏನಿದ್ದಾರೆ, ಈ 3 ಜನ ಕೂಡ ಈ ಗಡಿ ಭಾಗದ ಕಲ್ಲನ್ನ ತಗೊಂಡೋಗಿ ಎಲ್ಲಿತ್ತೋ ಅಲ್ಲಿ ನಾಟಬೇಕು. ಇಲ್ಲಿ ಕೆಲಸ ಎಷ್ಟು ಕಿಲೋಮೀಟರ್ ಅವ್ರಿಗೆ ಆರ್ಡರ್ ಮಾಡಿದ್ದಾರೆ ಅಷ್ಟೇ ಕಿಲೋಮೀಟರ್ ಅನ್ನ ಕೆಲಸ ಸುಸೂತ್ರವಾಗಿ ನಡೆಸಬೇಕು. ಜನರಿಗೆ ಅನ್ಯೋನ್ಯವಾಗಿ ಬದುಕಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿ ಈ ಪತ್ರಿಕಾ ಮತ್ತು ಎಲೆಕ್ಟ್ರಾನಿಕ್ ಮಾಧ್ಯಮ ಮಿತ್ರರಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ. ಇದನ್ನ ಸರ್ಕಾರಗಳಿಗೆ, ಜನಪ್ರತಿನಿಧಿಗಳಿಗೆ ಮತ್ತು ಸಂಬಂಧಪಟ್ಟ ಎಲ್ಲ ಇಲಾಖೆಯ ಅಧಿಕಾರಿಗಳಿಗೆ ತಮ್ಮ ಮುಖಾಂತರ ಸಂದೇಶ ಹೋಗ್ಬೇಕು ಅಂತ ಹೇಳಿ ನಾವು ವಿನಂತಿ ಮಾಡ್ತಾ ಇದ್ದೀವಿ ಸರ್. ಕರ್ನಾಟಕ ಪ್ರಾಂತ ರೈತ ಸಂಘದ ಕೋಲಾರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪಾತ್ಕೋಟೆ ನವೀನ್ ಕುಮಾರ್ ನಮ್ಮ ಹೆಸರು. ನಾವು ರಾಮಾಂಜನಪ್ಪ ಅಂತ ಮಾತಾಡ್ತೀವಿ. ನವ ಕರ್ನಾಟಕ ಸ್ವಾಭಿಮಾನ ವೇದಿಕೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷ. ಇವತ್ತು ನಮ್ಮ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಗಡಿ ಭಾಗ ಅಂದ್ರೆ ಸರಹದ್ದು ಅಂತೀವಿ ನಾವು. ಈ ಒಂದು ಭಾಗದಲ್ಲಿ ಕರ್ನಾಟಕ ಮತ್ತು ಗಡಿ ಆಂಧ್ರ ಸಂಬಂಧಪಟ್ಟ ಹಾಗೆ ಒಂದು ಕಲ್ಲಂತ ನಾಟಿ ಮಾಡಿದ್ದಾರೆ. ಆ ಒಂದು ಕಲ್ಲನ್ನ ರಸ್ತೆ ಅಗಲೀಕರಣ ಮಾಡ್ಲಿಕ್ಕೆ ಸಂದರ್ಭದಲ್ಲಿ ಆ ರಸ್ತೆ ಗುತ್ತಿಗೆದಾರರಾಗಿರ್ಬೋದು ಅಥವಾ ಆ ಏನು ಗುತ್ತಿಗೆ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಏನು ನಮ್ಮ PWD ಇಲಾಖೆ ಆಗಿರ್ಬೋದು ಅಥವಾ NWD ಇಲಾಖೆ ಆಗಿರ್ಬೋದು, ಯಾವುದೇ ಡಿಪಾರ್ಟ್ಮೆಂಟ್ ಅವರು ಸರಿಯಾಗಿ ಎಸ್ಟಿಮೇಟ್ ಮಾಡ್ದೇನೆ ಸರಿಯಾಗಿ ಅದು ಎಷ್ಟು ಅಳತೆ ಕೊಟ್ಟಿದ್ರು ಅಷ್ಟೇ ಕಾಂಟ್ರಾಕ್ಟ್ ಕೆಲಸ ಮಾಡ್ಬೇಕಾದ ಗುತ್ತಿಗೆದಾರ ಏನ್ ಮಾಡಿದಾರೆ ಅಂದ್ರೆ ಆ ಏನು ಲಾಸ್ಟ್ ಗಡಿ ಭಾಗದಲ್ಲಿ ಏನು ಗುತ್ತಿಗೆ ಸಂಬಂಧಪಟ್ಟಂಗೆ ಏನು ನಮ್ಮ ಕಲ್ಲು ನಾಟಿ ಮಾಡಿದಾರೆ ಆಂಧ್ರ ಮತ್ತು ಗಡಿ ಭಾಗದ ಕಲ್ಲು, ಅದನ್ನ ಕಿತ್ತು ಒಳ್ಳೆ ಭೂಮಿಯಲ್ಲಿ ಆಗಿದ್ದು ತುಂಬಾ ದುರಂತ ಅನ್ಕೊಂತೀನಿ ನಾನು. ಈ ವಿಚಾರವಾಗಿ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಮತ್ತೆ ಶ್ರೀನಿವಾಸಪುರ ತಾಲೂಕಿನ ಎಲ್ಲ ಕನ್ನಡಪರ ಸಂಘಟನೆಗಳು, ರೈತ ಪರ ಸಂಘಟನೆಗಳು ಮತ್ತೆ ಏನು ನಮ್ಮ CPM ಸಂಘಟನೆ ಎಲ್ಲ ಸೇರಿ ಇವತ್ತು ಸಾಂಕೇತಿಕವಾಗಿ ಇಲ್ಲೊಂದು ಪ್ರತಿಭಟನೆ ಮಾಡ್ಲಿಕ್ಕೆ ಹಮ್ಮಿಕೊಂಡಿದ್ದಾರೆ. ಈ ರೀತಿಯಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಕರ್ನಾಟಕ ಆಂಧ್ರ ಏನ್ ಗಡಿ ಭಾಗ ಸೌಹಾರ್ದವಾಗಿ ನಾವೆಲ್ಲ ಅಣ್ಣ ತಮ್ಮರಾಗಿ ನಾವು ಜೊತೆಲಿ ಸಾಗ್ಬೇಕಾಗತ್ತೆ. ಹಾಗಾಗಿ ಈ ಒಂದು ಏನು ಶ್ರೀನಿವಾಸಪುರ ತಾಲೂಕು ಗಡಿ ಭಾಗ ಏನು ಮರಸನಪಲ್ಲಿ ಅನ್ನ ಗಡಿ ಭಾಗದಲ್ಲಿ ಈ ತರ ಸಮಸ್ಯೆ ಆಗಿದೆಯೋ ಇದನ್ನ ಕೂಲಂಕುಷ ತನಿಖೆ ಮಾಡಬೇಕು. ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಾಗಿರ್ಬೋದು ಅಥವಾ PWD ಇಲಾಖೆ ಆಗಿರ್ಬೋದು, ಮತ್ತೆ ಸಂಬಂಧಪಟ್ಟ ತಹಶೀಲ್ದಾರ್ ಆಗಿರ್ಬೋದು, ಇದನ್ನ ತನಿಖೆ ಮಾಡಿ ಕೂಲಂಕುಷವಾಗಿ ಆ ವರದಿ ಏನು ನಮ್ಮ ಗುತ್ತಿಗೆದಾರನ ಲೈಸೆನ್ಸ್ ಕ್ಯಾನ್ಸಲ್ ಮಾಡಬೇಕು, ಮತ್ತೆ ಅವರಿಗೆ ತಕ್ಕ ಶಿಕ್ಷೆ ಆಗ್ಬೇಕು. ಮತ್ತೆ ಆ ಲೈಸೆನ್ಸ್ ದಾರ ಹೋಲ್ಡರ್ ಯಾರು ಆ ಗಡಿ ಕಲ್ಲನ್ನು ತೆಗೆದಿದನೋ
ಅಂತವನ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲೆ ಮಾಡ್ಬೇಕಂತ ನಾನು ಈ ಮೂಲಕ ಹೇಳಕ್ ಇಷ್ಟಪಡ್ತೇನೆ. ಇದೇ ರೀತಿಯಾಗಿ ಈಗ ಆಗಿ ಘಟನೆಯಾಗಿ ಮೂರು 4 ದಿವಸ ಆಗಿದೆ ಅಂತ ನಮ್ಮ ಗಮನಕ್ಕೆ ಬಂದಿದೆ. ಯಾಕಂತಂದ್ರೆ ನಾನೊಬ್ಬ ರಾಜ್ಯಾಧ್ಯಕ್ಷನಾಗಿ ಮುಂದಿನ ದಿನಗಳಲ್ಲಿ ಇದನ್ನೇನಾದ್ರೂ ಸರಿಯಾಗಿ ಕೂಲಂಕುಷವಾಗಿ ತನಿಖೆ ಮಾಡಿ ವರದಿ ಕೊಡ್ಲಿಲ್ಲ ಅಂತ ಪಕ್ಷದಲ್ಲಿ ರಾಜ್ಯಾದ್ಯಂತ ಇಡೀ ನಮ್ಮ ಕನ್ನಡ ಪರ ಸಂಘಟನೆಗಳಿದ್ರು ಎಲ್ಲಾನು ಇಡೀ ನಮ್ಮ ಶ್ರೀರಾಮಪುರ ತಾಲೂಕಲ್ಲಿ ನೆಲೆಗೊಂಡು ಸಾಂಕೇತಿಕವಾಗಿ ನಾವು ಪ್ರತಿಭಟನೆ ಮಾಡೋ ಮುಖಾಂತರ ತಪ್ಪಿಸಿದ ಮೇಲೆ ದೂರ ದಾಖಲಿಬೇಕಂತ ನಾವು ಒತ್ತಾಯ ಮಾಡ್ತೀವಿ ಅಂತ ಈ ಮೂಲಕ ಹೇಳಕ್ ಇಷ್ಟಪಡ್ತೇನೆ. ಒಂದು ಕಾನೂನಿದೆ ಅನ್ನೋದಷ್ಟು ಸಾಮಾನ್ಯ ಪ್ರಜ್ಞೆಯು ಈ ಅಧಿಕಾರಿಗಳು ಇಲ್ವಾ ಅನ್ನೋದು ನಮಗೆ ಪ್ರಶ್ನೆ ಮೂಡುತ್ತೆ ಗ್ರಾಮಸ್ಥರಿಗೆ. ಆಮೇಲೆ ನಾವು ಇದೇನು ಪಾಪ ಮಾಡಿದೀವೋ ಅದು ಗೊತ್ತಿಲ್ಲ. ಕಡೆ ಗ್ರಾಮ ಇದು ನೋಡಿ, ಅರ್ಧ ಕಿಲೋಮೀಟ್ರಲ್ಲಿ ಇನ್ನೇನು ಆಂಧ್ರ ಬಾರ್ಡ್ರ್ ಇದೆ. ಅಧಿಕಾರಿಗಳಿಗೆ ಏನಾರು ಕೇಳೋಣ ಅಂದರೆ ನಮಗೆ ಗೊತ್ತಿಲ್ಲ ಅಂತಾರೆ. ಸರಿ, ಶಾಸಕರಿಗೆ ಏನಾರು ಕೇಳಿದ್ರೆ ಏನಪ್ಪ ರಾಜಕೀಯ ಮಾತಾಡ್ತಾರೆ ಅಂತಾರೆ. ಯಾಕೆ ನಾವು ಈ ಪಾಪಿಷ್ಟ ಈ ಭೂಮಿ ಮೇಲೆ ಇದೀವ ಅಂತ ನಮಗೆ ಬಹಳ ನೋವಾಗುತ್ತೆ. ಆ್ಯಕ್ಚುಲಿ ಈ ಒಂದು ನಮ್ಮ ಸಂಘಟನೆ ನೋಡಿ, ಇವತ್ತು ರೈತ ಸಂಘದವರು, ಕರ್ನಾಟಕ ರಕ್ಷಣಾ ವೇದಿಕೆಯವರು ಬಂದು ನಮಗೆಲ್ಲ ಸಹಕಾರ ಕೊಟ್ಟಿರೋದಕ್ಕೆ ಅವರಿಗೆ ನಾನು ಈ ಮಾಧ್ಯಮ ಮುಖಾಂತರ ಧನ್ಯವಾದ ಹೇಳ್ತೀನಿ. ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಕ್ಷೇತ್ರದ ಶಾಂತಿಯನ್ನು ಕಾಪಾಡೋಕ್ಕೆ ನಮಗೆ ಪೊಲೀಸ್ ಇಲಾಖೆಯವರು ಬಹಳ ನಮಗೆ ಒಂದು ಸಹಕಾರ ನೀಡಿದ್ದಾರೆ. ಅವರ ಒಂದು ಸಹಕಾರಕ್ಕೆ ನಾವು ಧನ್ಯವಾದ ಹೇಳಿ ನಾವು ಅವರಿಗೆ ಋಣಿಗಳಾಗಿರ್ತೇವೆ. ಯಾಕಂದರೆ ಈಗಿನ ಕಾಲದಲ್ಲಿ ಸಣ್ಣ ವಿಷಯ ಆದರೆ ಸಾಕು, ಸಣ್ಣ ವಿಷಯಕ್ಕೆ ಗ್ರಾಮಗಳು ಹತ್ಕೊಂಡು ಉರಿತಾ ಇದ್ದಾವೆ. ಸೊ ಇಂಥ ಒಂದು ದೊಡ್ಡ ಸಮಸ್ಯೆಗೆ, ಒಂದು ಗಡಿ ಸಮಸ್ಯೆಗೆ ಎಲ್ಲ ಅಧಿಕಾರಿಗಳು ನಮಗೆ ಸಹಕಾರ ಕೊಟ್ಟಿದ್ದಾರೆ. ಇದರಲ್ಲಿ ಒಂದು ಮನವಿಯ ನಾವು ಏನು ಮಾಡ್ಕೊತಿದ್ದೀವಿ ಮಾಧ್ಯಮದ ಮುಖಾಂತರ ಅಂದರೆ, ತಹಸೀಲ್ದಾರ್ ಅವರು, ಜಿಲ್ಲಾಧಿಕಾರಿಗಳು ಇದರ ಬಗ್ಗೆ ಗಮನ ಕೊಡಬೇಕು. ಇಲ್ಲ ನಿಮಗೆ ಇದೇನಾದ್ರು ಲೆಕ್ಕ ಇಲ್ಲ ಅಂದರೆ ಈ ಗಡಿ ಕಲ್ಲುಗಳನ್ನು ಎತ್ಕೊಂಡ್ಬಂದು DC ಆಫೀಸ್ ಮುಂದೆನೂ ತಾಲೂಕು ಆಫೀಸ್ ಮುಂದೆ ನೆಡುವಂಥ ಕಾರ್ಯಕ್ರಮನ ನಾವು ಮಾಡ್ತೀವಿ. ನಾವು ಈ ನಮ್ಮ ಗ್ರಾಮಸ್ಥರು ಯಾರು ಇಲ್ಲಿ ಮೂರ್ಖರಿಲ್ಲ, ಎಲ್ಲ ಪ್ರಜ್ಞಾವಂತರಿದ್ದಾರೆ. ಯಾಕೆ ಒಳ್ಳೆ ರೀತಿಯಲ್ಲಿ ಹೋಗಬೇಕು ಅಂತ ನಾವು ಬೇಡ್ಕೊತಾ ಇದ್ದೀವಿ ಅಷ್ಟೇ. ಏನು ಮಾತಾಡ್ತಿಲ್ಲ ಅಂತ ಹೇಳ್ಬಿಟ್ಟು ನಮ್ಮನ್ನು ಕಡೆಗಣಿಸಬೇಡಿ. ಯಾವುದೇ ಕಾರಣಕ್ಕೂ ನಾವು ಸುಮ್ಮನೆ ಕೂರುವಂಥ ವ್ಯಕ್ತಿಗಳಲ್ಲ. ನಮ್ಮ ಊರನ್ನು ನಾವು ಉಳಿಸ್ಕೊಳ್ಳೋಕೆ ಗೊತ್ತಿದೆ. ಕಾನೂನು ಸುವ್ಯವಸ್ಥೆಯಲ್ಲೇ ನಾವು ಇದನ್ನೆಲ್ಲ ಕಾಪಾಡ್ಕೊತೀವಿ ಅಂತ ಹೇಳಿ ನನ್ನ ಇದನ್ನು ಮುಗಿಸ್ತೀನಿ. ನಮಸ್ಕಾರ.